ಬ್ರೇಕಿಂಗ್ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಬಾವಿಗೆ ಬಿದ್ದ ಮಹಿಳೆಯನ್ನ ಪೊಲೀಸರು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದಕ್ಕೆ ಸಾರ್ವಜನಿಕರಿಂದ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇರುವಂತದ್ದು. 45 ವರ್ಷದ ಹನುಮಕ್ಕ ಬಾವಿಗೆ ಬಿದ್ದಿರುವಂತಹ ಘಟನೆ ಮಿಡಿಗೇಶಿ ಹೋಬಳಿಯ ಹೊಸಕೆರೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಈ ಘಟನೆ ಜರುಗಿರುವಂತದ್ದು. 45 ವರ್ಷದ ಹನುಮಕ್ಕ ಬಹಿರ್ದೆಸೆಗೆ ತೆರಳಿದ ವೇಳೆ ಆಕಸ್ಮಿಕವಾಗಿ ಬಾವಿಗೆ ಬಿದ್ದಿರುವಂತಹ ಘಟನೆ ಮಿಡಿಗೇಶಿ ಹೋಬಳಿಯಲ್ಲಿ ಜರುಗಿದೆ. ಬಾವಿಗೆ ಬಿದ್ದಂತಹ ಹನುಮಕ್ಕ ಕೂಗಾಡ್ತಾ ಕಿರ್ಚಾಡ್ತಾ ಇರೋದನ್ನ ಕೇಳಿದ ಅಲ್ಲೇ ಇದ್ದಂತಹ ಗಸ್ತಿನಲ್ಲಿದ್ದ ಸಿಬ್ಬಂದಿ ತಕ್ಷಣವೇ ರಕ್ಷಣೆಗಾಗಿ ಧಾವಿಸಿದ್ದಾರೆ. ಗಸ್ತಿನಲ್ಲಿದ್ದಂತಹ ಸಿಬ್ಬಂದಿ ಹನುಮಕ್ಕ ಅವರು ಅಳ್ತಾ ಇರುವಂತಹ ಕಿರ್ಸ್ತಾ ಇರುವಂತಹ ಶಬ್ದವನ್ನ ಕೇಳಿ ರಕ್ಷಣೆಗೆ ಧಾವಿಸಿದ್ದಾರೆ. ಕೂಡಲೇ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ನೆರವಿಗೆ ಬಂದು ಹನುಮಕ್ಕನನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹಿಳೆಯನ್ನ ರಕ್ಷಿಸಿರೋ ಪೊಲೀಸರು ಹಾಗೆ ಅಗ್ನಿಶಾಮಕ ಸಿಬ್ಬಂದಿಗೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಸ್ತಿನಲ್ಲಿದ್ದಂತಹ ಸಿಬ್ಬಂದಿ ಫಹಿಮುಲ್ಲಾ ಖಾನ್ ಅವರ ಕಾರ್ಯಕ್ಕೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಬಾವಿಗೆ ಬಿದ್ದ ಮಹಿಳೆಯನ್ನ ರಕ್ಷಿಸಿದ ಪೊಲೀಸರಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈಗ ಬ್ರೇಕಿಂಗ್ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಬಾವಿಗೆ ಬಿದ್ದ ಮಹಿಳೆಯನ್ನ ಪೊಲೀಸರು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದಕ್ಕೆ ಸಾರ್ವಜನಿಕರಿಂದ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇರುವಂತದ್ದು. 45 ವರ್ಷದ ಹನುಮಕ್ಕ ಬಾವಿಗೆ ಬಿದ್ದಿರುವಂತಹ ಘಟನೆ ಮಿಡಿಗೇಶಿ ಹೋಬಳಿಯ ಹೊಸಕೆರೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಈ ಘಟನೆ ಜರುಗಿರುವಂತದ್ದು. 45 ವರ್ಷದ ಹನುಮಕ್ಕ ಬಹಿರ್ದೆಸೆಗೆ ತೆರಳಿದ ವೇಳೆ ಆಕಸ್ಮಿಕವಾಗಿ ಬಾವಿಗೆ ಬಿದ್ದಿರುವಂತಹ ಘಟನೆ ಮಿಡಿಗೇಶಿ ಹೋಬಳಿಯಲ್ಲಿ ಜರುಗಿದೆ. ಬಾವಿಗೆ ಬಿದ್ದಂತಹ ಹನುಮಕ್ಕ ಕೂಗಾಡ್ತಾ ಕಿರ್ಚಾಡ್ತಾ ಇರೋದನ್ನ ಕೇಳಿದ ಅಲ್ಲೇ ಇದ್ದಂತಹ ಗಸ್ತಿನಲ್ಲಿದ್ದ ಸಿಬ್ಬಂದಿ ತಕ್ಷಣವೇ ರಕ್ಷಣೆಗಾಗಿ ಧಾವಿಸಿದ್ದಾರೆ. ಗಸ್ತಿನಲ್ಲಿದ್ದಂತಹ ಸಿಬ್ಬಂದಿ ಹನುಮಕ್ಕ ಅವರು ಅಳ್ತಾ ಇರುವಂತಹ ಕಿರ್ಸ್ತಾ ಇರುವಂತಹ ಶಬ್ದವನ್ನ ಕೇಳಿ ರಕ್ಷಣೆಗೆ ಧಾವಿಸಿದ್ದಾರೆ. ಕೂಡಲೇ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ನೆರವಿಗೆ ಬಂದು ಹನುಮಕ್ಕನನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹಿಳೆಯನ್ನ ರಕ್ಷಿಸಿರೋ ಪೊಲೀಸರು ಹಾಗೆ ಅಗ್ನಿಶಾಮಕ ಸಿಬ್ಬಂದಿಗೆ ಸಾರ್ವಜನಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಸ್ತಿನಲ್ಲಿದ್ದಂತಹ ಸಿಬ್ಬಂದಿ ಫಹಿಮುಲ್ಲಾ ಖಾನ್ ಅವರ ಕಾರ್ಯಕ್ಕೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಬಾವಿಗೆ ಬಿದ್ದ ಮಹಿಳೆಯನ್ನ ರಕ್ಷಿಸಿದ ಪೊಲೀಸರಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ.